ಲೋ ಶಂಕರ 405 ಫೈಲ್ ತಗೊಂಬರ. ಸರಿ ಸರ್. ಜಾನಕಿ, ಜಾನಕಿ, ಸಮಾಧಾನ ಮಾಡ್ಕೋ. ನಾವ್ ಏನ್ ತಪ್ಪು ಮಾಡಿದ್ದೀವಿ? ಆ ದೇವ್ರು ನಮ್ಗೆ ಯಾಕೆ ಈ ತರ ಶಿಕ್ಷೆ ಕೊಡ್ತಿದ್ದಾನೆ? ಸಮಾಧಾನ ಮಾಡ್ಕೋ. ಇದು ಒಬ್ಬ ಮಗಳನ್ನ ಕಿತ್ಕೊಂಡ್ಬಿಟ್ಟಲ್ಲ ರೀ. ಅಳ್ಬೇಡ, ಸುಮ್ಮನಿರು, ಸಮಾಧಾನ ಮಾಡ್ಕೋ. ನಮಸ್ತೆ ಸರ್. ಸರ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದ್ರೆ ನಮ್ಮ ಮಗಳ ಬಾಡಿ ನಮಗ್ ಕೊಟ್ಬಿಡಿ ಸರ್. ಬಂತು, ಬಟ್ ನಾನು ನಿಮ್ಮ ಹತ್ರ ಕೆಲವು ಪ್ರಶ್ನೆಗಳು ಕೇಳಬೇಕು. ಕೇಳಿ ಸರ್. ಈ ಆಕ್ಸಿಡೆಂಟ್ಗೆ ಮುಂಚೆ ನಿಮ್ಮ ಮಗಳು ನಿಮ್ಮ ಹತ್ರ ಯಾವಾಗ ಕೊನೆ ಸಾರಿ ಮಾತಾಡಿದ್ದು? ಅವತ್ತು ಡ್ಯಾಡಿ ಕಾಲೇಜಿಗೆ ಹೋಗಿ ಬರ್ತೀನಿ ಅಂತ ಹೋದ್ಲು ಸರ್. ರಾತ್ರಿ ಆದರೂ ಮನೆಗೆ ವಾಪಸ್ ಬಂದಿಲ್ಲ. ನಾನೇ ಕಾಲ್ ಮಾಡಿದೆ, ಸ್ವಿಚ್ ಆಫ್ ಅಂತ ಬಂತು. ಅದೇ ಕೊನೆ. ನಿಮ್ಮ ಹತ್ರ? ನಾನು ಊರಲ್ಲಿ ಇರ್ಲಿಲ್ಲ ಸರ್. ಮನೆ ದೇವ್ರಿಗೆ ಹರಕೆ ತೀರಿಸ್ಬೇಕು ಅಂತ ಊರಿಗೆ ಹೋಗಿದ್ದೆ. ಬರೋಷ್ಟ್ರಲ್ಲಿ ಪ್ಲೀಸ್, ಮಾಲತಿ ಶವ ಹೈವೇನಲ್ಲಿ ಸಿಕ್ತು. ಅಂತ ರಾತ್ರಿಯಲ್ಲಿ ಹೈವೇನಲ್ಲಿ ಏನು ಕೆಲಸ? ಬೈ ದ ವೇ, ನಿಮ್ಮ ಮಗಳು ಕಾಲೇಜಿಗೆ ಹೇಗೆ ಹೋಗ್ತಾಳೆ? ಸ್ಕೂಟರ್ಲ್ಲಿ ಹೋಗ್ತಿದ್ಲು. ಸ್ಕೂಟರ್? ಬಟ್ ಆಕ್ಸಿಡೆಂಟ್ ಸ್ಪಾಟಲ್ಲಿ ಸ್ಕೂಟರ್ ಇರಲಿಲ್ವೇ? ಅದು ಅವತ್ತು ಅವಳು ಸ್ಕೂಟರ್ ತಗೊಂಡು ಹೋಗಿರ್ಲಿಲ್ಲ ಸರ್. ಓಕೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ನಿಮ್ಮ ಮಗಳು ಆಕ್ಸಿಡೆಂಟಿಂದ ಸತ್ತಿಲ್ಲ, ಅದಕ್ಕಿಂತ 2 ಗಂಟೆ ಮುಂಚೆನೇ ಸತ್ತೋಗಿದ್ದಾಳಂತೆ. ರೇಗರ್ ಮಾರ್ಟಿಸ್ ರಿಪೋರ್ಟ್ ಪ್ರಕಾರ ನಿಮ್ಮ ಮಗಳಿಗೆ ಇಲ್ಲಿ ಅಂದ್ರೆ ಬ್ರೈನ್ ಸ್ಟೆಮ್ಗೆ ಗಾಯವಾಗಿದೆ. ಇಟ್ಸ್ ವೆರಿ ಡೇಂಜರಸ್. ನಿಮ್ಮ ಮಗಳಿಗೆ ಶತ್ರುಗಳಾಗ್ಲಿ ಅಥವಾ ಆಗದೆ ಇರೋರಾಗ್ಲಿ ಯಾರಾದ್ರೂ ಇದ್ದಾರಾ? ಇಲ್ಲ ಸರ್, ನನ್ನ ಮಗಳನ್ನ ಸಾಯಿಸುವಂತ ಶತ್ರುಗಳು ಯಾರೂ ಇಲ್ಲ. ಎಲ್ಲರೂ ಅವಳನ್ನ ಅಜಾತ ಶತ್ರು ಅಂತ ಕರೆಯೋರು ಸರ್. ಇಂಥ ಮಗಳು ನಮಗಿಲ್ವಲ್ಲ ಅಂತ ನನ್ನ ಫ್ರೆಂಡ್ಸ್ ಎಷ್ಟೋ ಜನ ಹೇಳ್ತಿದ್ರು. ಇಂಥ ಮಗಳನ್ನ ಕೊಲೆ ಮಾಡೋದಕ್ಕೆ ಯಾರಿಗೆ ತಾನೇ ಮನ್ಸು ಬರುತ್ತೆ ಹೇಳಿ ಸರ್? ಸರ್ ಪ್ಲೀಸ್, ನಿಮ್ ಫಾರ್ಮ್ಯಾಲಿಟೀಸ್ ಎಲ್ಲ ಮುಗ್ದಿದ್ರೆ ನಮ್ಮ ಮಗಳ ಬಾಡಿ ನಮಗ್ ಕೊಟ್ಬಿಡಿ ಸರ್. ನಾವು ತಗೊಂಡು ಹೊರಟೋಗ್ಬಿಡ್ತೀವಿ ಪ್ಲೀಸ್. ನೋಡಮ್ಮ, ಪ್ಲೀಸ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಇದು ಪೊಲೀಸ್ ಕೇಸ್. FIR ಬರೆದ ಮೇಲೆ ಸತ್ಯ ಹೊರಗೆ ಬರೋವರೆಗೂ ಈ ಫೈಲ್ ಕ್ಲೋಸ್ ಮಾಡೋಕ್ಕಾಗಲ್ಲ, ಬಾಡಿನೂ ನಿಮಗೆ ಕೊಡೋಕ್ಕಾಗಲ್ಲ. ಐ ಆಮ್ ಸಾರಿ, ಪ್ಲೀಸ್. ಬಾ ಬಾ ಹೋಗೋಣ, ಬಾ. ನೆಕ್ಸ್ಟ್ ಮೂವ್ BGS ಮೆಡಿಕಲ್ ಕಾಲೇಜ್. ಸರ್, ಮಾಲತಿ ಆಕ್ಸಿಡೆಂಟ್ನಲ್ಲಿ ಸತ್ತೋದ್ಲು. ಇದು ನಿಮಗೆ ತಿಳಿದಿರೋ ವಿಷಯ. ಎಸ್, ಶಿ ಇಸ್ ವೆರಿ ಬ್ರಿಲಿಯಂಟ್ ಸ್ಟೂಡೆಂಟ್. ಇದು ಮನೆಯವ್ರಿಗೆ ಮಾತ್ರ ನಷ್ಟ ಅಲ್ಲ, ನಮ್ಮ ಇನ್ಸ್ಟಿಟ್ಯೂಷನ್ ದೊಡ್ಡ ಲಾಸ್. ಬಟ್ ಇಟ್ಸ್ ನಾಟ್ ಅನ್ ಆಕ್ಸಿಡೆಂಟ್, ಮರ್ಡರ್. ವಾಟ್? ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಆಕ್ಸಿಡೆಂಟ್ಗಿಂತ ಮುಂಚೆನೆ ಸತ್ತಿದ್ದಾಳೆ ಅಂತ ಅರ್ಥ ಆಗ್ತಾ ಇದೆ. ಸೊ ನಿಮ್ಮ ಸ್ಟಾಫ್ನ ಸ್ಟೂಡೆಂಟ್ಸ್ನ ವಿಚಾರಿಸಲು ನಿಮ್ಮ ಪರ್ಮಿಷನ್ ಬೇಕು, ಪ್ಲೀಸ್. Definitely, I'll be there for you. Sure, we will support you. Proceed. Thank you, sir. Nim student Malati, how was she? She was very brilliant as well as obedient kuda sir, and college topper also sir. ಅಂತ ಹುಡುಗಿನ ಕೊಲೆ ಮಾಡೋ ಅವಶ್ಯಕತೆ ಯಾರಿಗಿದೆ? ಮಾಲತಿ ಪರ್ಸನಲ್ ಆಕ್ಟಿವಿಟೀಸ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸಾರಿ ಸರ್, ಮಾಲತಿ ಚೆನ್ನಾಗಿ ಓದ್ತಾಳೆ ಅನ್ನೋ ವಿಷಯ ನಮಗೆ ಗೊತ್ತು. ಅವಳ ಬಗ್ಗೆ ಪರ್ಸನಲ್ ಡೀಟೇಲ್ಸ್ ಬೇಕಿದ್ರೆ ಅವಳ ಫ್ರೆಂಡ್ಸ್, ಕ್ಲಾಸ್ಮೇಟ್ಸ್ಗೆ ತಾವು ವಿಚಾರ ಮಾಡಿದರೆ ಬೆಟರ್ ಸರ್. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್.
ಮಾಲತಿ ಇದೇ ಕಾಲೇಜ್ ಹುಡುಗಿ, ಅದು ನಿಮ್ ಕ್ಲಾಸ್ಮೇಟ್ ಬೇರೆ, ಕೊಲೆಯಾಗಿದ್ದಾಳೆ. ಮಾಲತಿ ಈ ರೀತಿ ಕೊಲೆ ಆಗ್ಬೇಕಾದ್ರೆ ಮುಖ್ಯವಾಗಿ ಏನಾದ್ರೂ ಅಫೇರ್ ಇರಲೇಬೇಕು. ನೀವು ನಿಜ ಹೇಳಿ, ಮಾಲತಿಗೆ ಯಾರ ಜೊತೆಲಾದ್ರೂ ಅಫೇರ್ ಇತ್ತಾ? Sir, my name is Rekha. ರೇಖಾ, ಪ್ಲೀಸ್ ಕಮ್. ಟೆಲ್ ಮಿ ರೇಖಾ. Sir, ಮಾಲ್ತಿ ನನ್ನ ಬೆಸ್ಟ್ ಫ್ರೆಂಡ್, ನನ್ನ ಬೆಂಚ್ಮೇಟ್ ಕೂಡ. ಗುಡ್. ಮಾಲತಿ ಅಫೇರ್ ಬಗ್ಗೆ ಹೇಳಿ. ನನ್ಗೆ ಮಾತ್ರ ಅಲ್ಲ ಸರ್, ನಮ್ಮೆಲ್ರಿಗೂ ಗೊತ್ತಿರೋ ವಿಷಯ. ಅವಳು ಇಷ್ಟಪಟ್ಟ ಹುಡುಗನ ಹೆಸರು ಮಧು. ಮಧು ಇದೇ ಕ್ಲಾಸಾ? ಹೌದು ಸರ್. ಹೂ ಇಸ್ ಮಧು? 2 days ಇಂದ ಕಾಲೇಜ್ಗೆ ಬಂದಿಲ್ಲ ಸರ್. ಓಕೆ, ಥ್ಯಾಂಕ್ ಯು. ರೀ ಕಾಫಿ. ಇವತ್ತು ಮಳೆ ಕಣೆ. ಕಮೇನ್. ಹಲೋ ಸರ್, ನಾನು ಇನ್ಸ್ಪೆಕ್ಟರ್ ಭರತ್ ಕುಮಾರ್. ಮಧು ತಂದೆ ಮಂಜುನಾಥ್ ನೀವೇ ತಾನೆ? ಹೌದು ಸರ್. ಏನು ವಿಷಯ ಸರ್? ನಿಮ್ಮ ಮಗನ ಸ್ವಲ್ಪ ಕರೀರಿ. ಸರ್ ಅವನು ಊರಲ್ಲಿಲ್ಲ, ಯಾವುದೋ ಫಂಕ್ಷನ್ಗೆ ಅಂತ ದಾವಣಗೆರೆಗೆ ಹೋಗಿದ್ದಾನೆ. ಯಾಕೆ ಸರ್ ನಮ್ಮ ಮಧು ಬಗ್ಗೆ ವಿಚಾರಿಸ್ತಿದ್ದೀರಾ? ಏನಾಯ್ತು? ನಿಮ್ ಮಧು ಜೊತೆ ಕ್ಲೋಸ್ ಆಗಿದ್ದ ಮಾಲತಿ ಸತ್ತೋಗಿದ್ದಾಳೆ. ಮೊದಲು ನಾವು ಅದನ್ನ ಆಕ್ಸಿಡೆಂಟ್ ಅನ್ಕೊಂಡಿದೀವಿ, ಈಗ ಗೊತ್ತಾಯ್ತು ಮರ್ಡರ್ ಅಂತ. ಸರ್ ಹಾಗಾದ್ರೆ ನಿಮ್ಮ ಮಾತಿನ ಅರ್ಥ ಈ ಮರ್ಡರ್ನ ನನ್ನ ಮಗ ಮಾಡಿದಾನಂತನಾ? ಎಲ್ರನ್ನೂ ವಿಚಾರಿಸ್ತಾ ಇದೀವಿ, ನಿಮ್ ಮಗನನ್ನು ವಿಚಾರಿಸ್ಬೇಕು. ಸರ್ ನಮ್ಮ ಮಗ ಅಂತವನಲ್ಲ ಸರ್, ಅವ್ನು ತುಂಬಾ ಇನ್ನೋಸೆಂಟು. ನೋಡಮ್ಮ, ಟೆನ್ಷನ್ ತಗೋಬೇಡಿ, ಜಸ್ಟ್ ಪೊಲೀಸ್ ಎಂಕ್ವೈರಿ, ಕೆಲವು ಪ್ರಶ್ನೆಗಳು ಕೇಳಬೇಕಷ್ಟೇ. ಸರ್, ಮಧು ಬಂದ ತಕ್ಷಣ ಪೊಲೀಸ್ ಸ್ಟೇಷನ್ ಕಳಿಸ್ಕೊಡಿ, ಇಲ್ಲಾಂದ್ರೆ ಪುನಃ ನಾವೇ ಬರಬೇಕಾಗುತ್ತೆ. ಬೇಡಿ ಸರ್, ನಾವೇ ಕರ್ಕೊಂಡ್ ಬರ್ತೀವಿ. ಥ್ಯಾಂಕ್ ಯು ಸರ್. ಓಕೆ ಸರ್. ಚಿನ್ನ ಬಂಗಾರ ಬಾರೇ, ಎವಿ ಕಲೆಕ್ಷನ್ ಕಡೆ ಇವತ್ತು. ಬಾರೇ ಬಾರೇ ಬಾರೇ. ಏನ್ರಿ ಸ್ವಲ್ಪನಾದ್ರೂ ಟೆನ್ಷನ್ ಇಲ್ಲ ನಿಮ್ಗೆ? ಯಾಕೆ? ನೋಡಿ 4 ಗಂಟೆಗೆ ಬರ್ಬೇಕಾಗಿದ್ ನಮ್ಮ ಮಗಳು ಇನ್ನೂ ಬಂದಿಲ್ಲ, 5:15 ಆಯ್ತು. ಲೇ, ನನ್ನ ಮಗಳು ಯಾರ ಮಗಳೇ? ಪೊಲೀಸನ ಮಗಳು ಕಣೆ. ಸ್ಕೂಲಲ್ಲಿ ಏನೋ ಡಿಬೆಟ್ ಇರುತ್ತೆ, ಬರ್ತಾಳೆ ನೀನು. ಬಾರೆ ತಗೊಳ್ಳೆ, ಎಣಿಸ್ಕೊಳ್ಳೆ, ದುಡ್ಡು ಎಣಿಸ್ಕೊಳ್ಳೆ, ಇನ್ನೂ ಇದೆ ಕಣೆ. ದುಡ್ಡು ಯಾರಿಗ್ ಬೇಕಾಗಿದೆ? ಮಗಳ ಬಗ್ಗೆ ಯೋಚನೆ ಮಾಡಿ ನೀವು. ಲೇ, ಅವಳು ನನ್ನ ಮಗಳು ಕಣೆಲೆ. ಒಂದು ನಿಮಿಷ. ಹಲೋ, ಹೆಡ್ ಕಾನ್ಸ್ಟೇಬಲ್ ರಾಮ್ ಪ್ರಸಾದ್, ವಿಜಯನಗರ ಸ್ಟೇಷನ್ ಸ್ಪೀಕಿಂಗ್. ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವಾ ನಿನ್ಗೆ? ಗೊತ್ತಾಗ್ಲಿಲ್ಲ. ನಮ್ ತಂದೆ ತಪ್ಪು ಮಾಡ್ಲಿಲ್ಲ ಅಂದ್ರೂ ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡಿ ಕೋರ್ಟ್ನಲ್ಲಿ ಶಿಕ್ಷೆ ಕೊಡಿಸಿ ಜೈಲಿಗೆ ಕಳಿಸ್ದೆ. ಆ ಶಾಕ್ ನಿಂದ ನಮ್ ತಾಯಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ಲು. ಅದಕ್ಕೆ ನಿನ್ನ ಮಗಳನ್ನ ಕಿಡ್ನಾಪ್ ಮಾಡಿ ಸಾಯಿಸಿದೀನಿ. ಎಣ ಗಾಂಧಿ ಪಾರ್ಕ್ ನಲ್ಲಿ ಹಾಕಿದೀನಿ, ಬಂದು ತಗೊಂಡೋಗು. ಲಂಚ ಲಂಚ ಲಂಚಕೋರ. ಯಾರ್ದ್ ಫೋನು? ಅಯ್ಯೋ, ಇದೆ ಕಣೆ, ಇದೆ. ಈ ದುಡ್ಡ ಇಷ್ಟಕ್ಕೆಲ್ಲ ಕಾರಣ. ನನ್ನ ಮಗಳ ಸಾಯಿಸ್ಬಿಟ್ರು. ಮಗಳೇ, ಮಗಳೇ, ಅಯ್ಯೋ ಮಗಳೇ. ಎಲ್ರಿ ನಮ್ಮ ಮಗಳು? ಯಾರು ನೀನು? ಯಾರು ನೀನು? ಎಲ್ಲೋ ನನ್ನ ಮಗಳು? ನೀನಲ್ವ ನನ್ನ ಮಗಳು ಸಾಯಿಸಿದ್ದು? ಯಾರ ನಾನು? ಟೆರರಿಸ್ಟನ ನೀನು? ಎಲ್ಲೋ ನನ್ನ ಮಗಳು? ನಾನ್ ಟೆರರಿಸ್ಟ್ ಅಲ್ಲ. ನೀನು ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತವಾಗಿ ನಿನ್ನ ಮಗಳು ನಾನೇ ಸಾಯಿಸಿದ್ದೀನಿ. ನಿನ್ ಪುರಾಣ ಎಲ್ಲ ಯಾರು ಹೇಳಿದಾರೆ ಗೊತ್ತಾ? ಗೋವಿಂದ. ಹೌದು, ನಾನೇ. ನೀನಾ? ನೀವೇ ದಿನ ಕಳ್ತನ ಮಾಡು ಮಾಡು ಅಂತ ಹೇಳ್ತಾ ಇದ್ದಿದ್ದು. ನಿಮ್ಮೆಂಟಿಗೋಸ್ಕರ ಕೋಳಿ ಕದಿಬೇಕು, ನಿಮ್ಮೆಂಟಿಗೋಸ್ಕರ ಒಡವೆ ಅಂಗಡಿಯಿಂದ ಒಡವೆ ಕದಿಬೇಕು. ಪೊಲೀಸಾಗಿ ನೀವೇ ನನ್ನನ್ನು ದೊಡ್ಡ ಕಳ್ಳನಾಗ ಮಾಡಿದ್ದು. ನಾನು ಕದ್ರೆ ಕಳ್ಕೊಂಡಿರೋರು ಸುಮ್ಮನೆ ಇರ್ತಾರ? ಹಿಡ್ಕೊಂಡು ಚೆನ್ನಾಗಿ 4 ಇಕ್ಕಿದ್ರು. ಯಾಕ ಕದ್ದೆ ನನ್ನ ಮಗನೇ ಅಂತ ಕೇಳಿದ್ರು. ಸ್ವಾಮಿ, ನಂಗೆ ಕದಿಯಕ್ಕೆ ಇಷ್ಟ ಇಲ್ಲ, ಈ ಪೊಲೀಸವ್ರೆ ಕದಿ ಕದಿ ಅಂತ ಹೇಳಿದ್ರು, ನಂಗೆ ಕದ್ದೆ ಅಂತ ಹೇಳಿದೆ ಅಷ್ಟೇ. ಅದಕ್ಕೆ ಅವ್ರು ಹೇಳಿದ್ರು, ಅವ್ರಿಗೋಸ್ಕರ ಯಾಕೋ ಕದಿತೀಯ, ಮೊದಲು ನಿನ್ನೇ ಸಾಯಿಸ್ತೀವಂದ್ರು. ಅದಕ್ಕೆ ನಾನು ಹೇಳಿದೆ, ಸ್ವಾಮಿ ನನ್ನನ್ನು ಸಾಯಿಸಿದ್ರೆ ಅವನಿಗೆಲ್ಲಿ ಬುದ್ಧಿ ಬರುತ್ತೆ, ಅವನ ಮಗಳನ್ನ ಸಾಯಿಸು ಅಂದೆ. ಸ್ಕೂಲಿಂದ ಬರುವಾಗ ನಿಮ್ಮ ಮಗನ ಕಿಡ್ನಾಪ್ ಮಾಡಿದ್ರು. ನನ್ನ ಕಣ್ಣು ಮುಂದೆ ನಿಮ್ಮ ಮಗಳನ್ನ ಕತ್ತಿ ಸಾಯಿಸ್ಬಿಟ್ರು. ನಾನು ನೋಡ್ತಾ ಇರುವಾಗಲೇ ನಿಮ್ಗೆ ಫೋನ್ ಕೂಡ ಮಾಡವ್ರೆ.
ಯಾಕೋ ಕೆಲಸ ಮಾಡಿದೆ ಬಿಡ್ಬಾರ್ದು ಮಿಸ್ಟರ್ ರಾಮ್ ಪ್ರಸಾದ್, ರಾಮ್ ಪ್ರಸಾದ್, ಖಾಕಿ ಬಟ್ಟೆ ಹಾಕೊಂಡು ಧರ್ಮನ ಉಳಿಸ್ತೀನಿ, ನ್ಯಾಯನ ಕಾಪಾಡ್ತೀನಿ ಅಂತ ಪ್ರಮಾಣ ಮಾಡಿ ನೀತಿ ನಿಜಾಯಿತಿಯಿಂದ ಬದುಕಬೇಕಾದ ನೀನು ನಿನ್ ಹೆಂಡತಿ ಮಾತು ಕೇಳ್ಕೊಂಡು ಲಂಚಕ್ಕೆ ಆಸೆ ಪಟ್ಟು ಕಳ್ಳರಿಗೆ ಪ್ರೋತ್ಸಾಹ ಮಾಡಿದೀಯ. ನೀನ್ ಮಾಡಿದ ತಪ್ಪಿಗೆ ಈಗ ನಿನ್ ಮಗಳೇ ಬಲಿಯಾಗಿದ್ದಾಳೆ. ಏನ್ ಸಾಹೇಬ್ರೆ ತಪ್ಪು ಮಾಡ್ದವ್ ನಾನು, ಆ ದೇವ್ರು ನನಗೆ ಶಿಕ್ಷೆ ಕೊಡ್ಬೇಕಲ್ವಾ? ನನ್ನನ್ನ ಜೈಲು ಕಳ್ಸ್ಬೋದಿತ್ತಲ್ವಾ? ನನ್ನನ್ನ ಸಾಯಿಸ್ಬೋದಿತ್ತಲ್ವಾ? ನನ್ನ ಮಗಳಿಗೆ ಹೇಗೆ ಶಿಕ್ಷೆ ಕೊಡ್ಬೇಕು? ನಾನು ಇಷ್ಟೆಲ್ಲ ಮಾಡಿದ್ ನನ್ನ ಮಗಳಿಗೋಸ್ಕರ ತಾನೆ. ಅವಳನ್ನೇ ಸಾಯಿಸ್ಬಿಟ್ಟ ದೇವ್ರು. ಅರ್ಥ ಆಯ್ತಾ? ನೋವು ಅಂದ್ರೆ ಏನು ಅಂತ ಗೊತ್ತಾಯ್ತಾ? ನಿನ್ನಲ್ಲಿ ಈ ಬದಲಾವಣೆ ಬರಬೇಕು ಅಂತಾನೆ ನಿನ್ ಮಗಳು ನಾನು ಆಡಿದ ನಾಟಕ ಇದು. ನಿನ್ ಮಗಳು ಬದುಕೇ ಇದ್ದಾಳೆ. ಬಸವಣ್ಣ, ಸಂಜು ಅಮ್ಮ ಸಂಜು, ನನಗೆ ಕ್ಷಮಿಸ್ಬಿಡು. ನಾನು ಇಂಥ ಕೆಲಸ ಮಾಡೋಣ. ಮುಟ್ಬೇಡ, ನೀನು ಮುಟ್ಬೇಡ. ನಿನ್ನಿಂದನೇ ಎಲ್ಲ ಆಗಿದ್ದು. ಸಾರಿ ಅಮ್ಮ. ಸರ್, ಪೊಲೀಸ್ನವ್ರನ್ನ ಮದ್ವೆ ಆದ್ರೆ ಜೀವನದಲ್ಲಿ ಸುಖವಾಗಿರ್ಬಹುದು, ಎಲ್ಲ ಪಡಿಬಹುದು, ಹಾಯಾಗಿರ್ಬಹುದು ಅಂತ ಆಸೆ ಪಟ್ಟಿದ್ದೇನು ನಿಜ ಸರ್. ಆದ್ರೆ ಪೊಲೀಸ್ನವ್ರು ಆಗೇ ಇರ್ಬೇಕು, ಈ ಸಮಾಜನ ರಕ್ಷಣೆ ಮಾಡ್ಬೇಕು, ನಿಯತ್ತಾಗಿ ಬಾಳ್ಬೇಕು ಅಂತ ನಾನು ಒಂದ್ಸಲನೂ ಯೋಚನೆ ಮಾಡ್ಲಿಲ್ಲ ಸರ್. ನಮ್ಮ ಯಜಮಾನ್ರು ಈ ರೀತಿ ಹಾಳಾಗೋದಕ್ಕೆ ನಿಜವಾಗ್ಲೂ ನಾನೇ ಕಾರಣ ಸರ್. ತಪ್ಪೆಲ್ಲ ನಂದೆ, ಅದಕ್ಕೆ ಪ್ರಾಯಶ್ಚಿತ್ತನೂ ಆಯ್ತು. ಇನ್ ಮುಂದೆ ನಾನು ತಪ್ಪು ಮಾಡಲ್ಲ ಸರ್. ದಯವಿಟ್ಟು ಕ್ಷಮಿಸಿ ಸರ್. ಇನ್ಮೇಲೆ ಯಾವತ್ತೂ ಇಂಥ ಕಚಡ ಕೆಲಸ ಮಾಡಲ್ಲ ಸರ್. ಒಬ್ಬ ನಿಯತ್ತಾದ ಪ್ರಜೆಯಾಗಿ ನಾನು ಬದುಕ್ತೀನಿ. ಒಂದು ಚಿಕ್ಕ ಮಗು ನನಗೆ ಒಂದು ಒಳ್ಳೆ ಪಾಠ ನೀವು ಹೇಳ್ಕೊಟ್ಟಿದ್ದಾರೆ ಸರ್. ಇನ್ಮೇಲೆ ಯಾವತ್ತೂ ಈ ಕಚಡ ಕೆಲಸ ಮಾಡಲ್ಲ. ನಿಜವಾಗ್ಲೂ ಸರ್, ಒಬ್ಬ ನಿಯತ್ತಿನ ಪೊಲೀಸ್ ಆಗಿ ನಾನು ಕೆಲಸ ಮಾಡ್ತೀನಿ ಸರ್. ಎಸ್ ಸರ್.